ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಚಿಕನ್ ತೊಗೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದೆ, ಹಾಗಾಗಿ ಮಂಜು ಕಟ್ಟಿದೆ. ಇದನ್ನು ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಪೂರ ಮಂಜು ಕಟ್ಟಿದೆ. ಹಾಗಾಗಿ ಇದನ್ನು ಕುದಿಯೋ ನೀರಲ್ಲಿ ಹಾಕಿದ್ರೆ ಒಂದೆರಡು ನಿಮಿಷದಲ್ಲಿ ಚಿಕನ್ನ ಬಿಟ್ಕೊಳ್ಳುತ್ತೆ, ಸಪ್ರೇಟ್ ಆಗುತ್ತೆ. ನೀರು ಕುದಿಯೋಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ಮಂಜು ಕಟ್ಟಿರೋಂಥ ಚಿಕನ್ ಕೂಡ ಹಾಕ್ತಾಯಿದ್ದೀನಿ. ಒಂದೆರಡು ನಿಮಿಷ ಕುದಿ ನೀರು ಹಾಕಿದ್ಮೇಲೆ ಎಲ್ಲ ಸಪ್ರೇಟ್ ಆಗಿದೆ ಒಂದೊಂದು ಚಿಕನ್ ಕೂಡ. ಇಷ್ಟಾದರೆ ಸಾಕು. ಈಗ ಚಿಕನ್ನ ಹೊರಗಡೆ ತೆಗೆದು ಫ್ರೈ ಮಾಡ್ಕೊಳ್ಬೋದು. ಚಿಕನೆಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಪಾತ್ರೆಗೆ 3-4 ಸ್ಪೂನಷ್ಟು ಎಣ್ಣೆ, ಮಸಾಲೆಗಳು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಸೊಂಪು ಎಲ್ಲ, ಈರುಳ್ಳಿ. ಇಷ್ಟು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಕೂಡ. ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಆಗ್ತಿದೆ. ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋರು ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅಂತ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಬ್ಬಿರೋಂಥ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾದರೆ ಟೊಮೊಟೊನ 1-2-3 ರುಬ್ಬ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರ್ ಪುಡಿ, ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಒಂದು 10-12 ನಿಮಿಷದ ಕಾಲ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಚಿಕನ್ನು ಮಸಾಲ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ. ಚಿಕನ್ ಮಸಾಲೆಯಲ್ಲಿ ಒಂದು 7-8 ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ. ತಿರುಗಿ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ಗಟ್ಟಿಯಾಗಿ ಚಿಕನ್ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.